ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ವಿಶೇಷವಾದ ಇವತ್ತು ತೆಂಗಿನಕಾಯಿಯ ಮಹತ್ವ ಹೇಳಿಕೊಡ್ತಾ ಇದ್ದೀನಿ. ತೆಂಗಿನಕಾಯಿ ನೋಡಿ, ನಾವು ಅಡುಗೆಗೆ ಬಳಸ್ತೀವಿ, ಊಟ ಮಾಡಲಿಕ್ಕೆ, ಚಟ್ನಿ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಆಮೇಲೆ ಕಾಯಿ ಇದರಲ್ಲಿ ಹೋಳಿಗೆ ಮಾಡ್ಕೊತೀವಿ. ಹಾಗೆಯೇ ತೆಂಗಿನಕಾಯಿನ ಉಡಿ ಅಂದರೆ ದೇವರಿಗೆ ಹರಕೆ ರೂಪದಲ್ಲಾಗಲಿ ದೇವರಿಗೆ ದೇವಸ್ಥಾನಕ್ಕೂ ಕೊಡ್ತೀವಿ. ಆಮೇಲೆ ಬೇರೆ ಬೇರೆ ಉಡುಗೊರೆಗಳನ್ನು ಕೊಡುವಾಗ, ಮದುವೆ ಸಂಪ್ರದಾಯ, ಕಳಶ ಇಡುವಾಗ ಎಲ್ಲದಕ್ಕೂ ತೆಂಗಿನಕಾಯಿ ಮಹತ್ವ ಬೇಕೇ ಬೇಕು. ಇವತ್ತು ಮನೆಯಲ್ಲಿ ತೆಂಗಿನಕಾಯಿ, ಕೊಬ್ಬರಿ ಎಣ್ಣೆ ಕೂಡ ತೆಂಗಿನಕಾಯಿಯಿಂದ ಉತ್ಪತ್ತಿಯಾಗುತ್ತೆ. ತೆಂಗಿನಕಾಯಿ ಇಲ್ಲದೇ ಅಡುಗೆನೇ ಇಲ್ಲ ಅನ್ನೋ ರೂಪದಲ್ಲಿ ನಾವು ಬಂದಿದ್ದೀವಿ. ಮೊದಲು ತೆಂಗಿನಕಾಯಿ ಯಾವ ರೂಪದಲ್ಲಿ ಬಂತು ಅನ್ನೋದೇ ನಿಮಗೆ ಇನ್ನೂ ಇದರ ಮಾಹಿತಿ ಗೊತ್ತಿಲ್ಲ. ಮೊದಲು ಕಂಡು ಹಿಡಿದಿದ್ದೆ ಯಾತಕ್ಕಾಗಿ ಅಂತ ನಿಮಗೆ ಗೊತ್ತಾ? ತೆಂಗಿನಕಾಯಿ ಮೊದಲು ನಾನ್ ವೆಜ್ ಅಂದರೆ ಮಾಂಸಾಹಾರ ತಿನ್ನುವವರು ದೇವಸ್ಥಾನಕ್ಕೆ ಹೋದಾಗ ಏನು ಮಾಡೋರು, ಕುರಿ ಮತ್ತು ಕೋಳಿ ಮತ್ತು ಹಂದಿ, ಕೋಣ ಹೀಗೆ ಅವರೇನು ಮಾಡೋರು, ಬಲಿಯನ್ನು ಕೊಡೋರು. ಹಿಂದೂ ಸಂಪ್ರದಾಯದಲ್ಲಿ ಬಲಿದಾನ ಇಲ್ಲದೆ ಇರೋದ್ರಿಂದ ಏನು ಮಾಡಿದರು, ಒಂದು ಕಾಯಿಯನ್ನು ಕಂಡುಹಿಡಿದ್ರು. ನಾವು ಇದನ್ನು ಬಲಿ ಕೊಟ್ಟರೆ ನಮ್ಮ ಹರಕೆಗಳು ಪೂರೈಸುತ್ತವೆ ಅಂತ ಏನು ಮಾಡಿದರು, ಈ ತೆಂಗಿನಕಾಯಿಯನ್ನು ಉಪಯೋಗ ಮಾಡಿದರು. ಆವಾಗಿನಿಂದ ಈಗ ಈ ತೆಂಗಿನಕಾಯಿ ಏನಾಗಿದೆ ಅಂದರೆ ಎಲ್ಲದಕ್ಕೂ, ದೇವಸ್ಥಾನಕ್ಕೆ ಹೋದರೆ ತೆಂಗಿನಕಾಯಿ ಹೊಡಿತೇವೆ, ಮನೆಗೆ ಚಟ್ನಿ ಮಾಡಿದರೆ ತೆಂಗಿನಕಾಯಿ ಹೊಡಿತೇವೆ, ಕೊಬ್ಬರಿ ಎಣ್ಣೆಗೆ ತೆಂಗಿನಕಾಯಿಯಿಂದನೇ ಮಾಡಿಕೊಡ್ತಾರೆ. ಹಾಗೆಯೇ ಕಳಶ ಮಾಡುವಾಗ ತೆಂಗಿನಕಾಯಿ ಉಪಯೋಗ ಮಾಡ್ತೀವಿ. ಹಾಗೆಯೇ ಇನ್ನೊಬ್ಬರಿಗೆ ಉಡಿ ಅಂತ ನಾವು ಕೊಡ್ತೀವಿ. ಏನಂದರೆ ದೇವಸ್ಥಾನಕ್ಕಾಗಲಿ ಇನ್ನೊಬ್ಬರು ಮನೆಗೆ ಬಂದಾಗ ಕೊಡೋ ಉಡುಗೊರೆಗಳ ಜೊತೆಗೆ ತೆಂಗಿನಕಾಯಿನ ದಾನ ಮಾಡ್ತಾರೆ. ಇಷ್ಟು ಶ್ರೇಷ್ಠವಾದ ತೆಂಗಿನಕಾಯಿ ನೋಡಿ, ಬಂದಿರೋದು ಬರೀ ಒಂದು ಬಲಿಯ ರೂಪದಲ್ಲಿ ಬಂದಿರೋ ತೆಂಗಿನಕಾಯಿ ಇವತ್ತು ಅದೃಷ್ಟದ ತೆಂಗಿನಕಾಯಿ ಆಗಿದೆ. ಅದಕ್ಕೆ ಹೇಳೋದು, ಒಂದರ ಮಹತ್ವ ಹೇಗೆ ಇರುತ್ತಂದರೆ, ಅದು ಇಲ್ಲದೇನೆ ಮನುಷ್ಯ ಬದುಕೋಕ್ಕೂ ಸಾಧ್ಯವಾಗೋದಿಲ್ಲ, ಆ ಥರ ಆಗುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ನಾವು ಇನ್ನೊಬ್ಬರಿಗೆ ಏನಾಗಬೇಕು ಅಂದರೆ, ಹೌದು ಅವರಿಲ್ಲ ಏನು ಅಂದರೆ, ಈಗ ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ತಂದೆ ತಾಯಿ, ಹಾಗೆಯೇ ಅದೇ ರೂಪದಲ್ಲಿ ನಮ್ಮಿಂದ ಏನು ಸಹಾಯ ಆಗುತ್ತೋ ಅದನ್ನು ಸಹಾಯ ಮಾಡ್ತಾ ಬದುಕಬೇಕು. ಬಿಟ್ಟರೆ ಒಂದು ವಸ್ತುನೇ ಅಷ್ಟೊಂದು ಸಹಾಯಕವಾಗಿದೆ ಅಂತಂದರೆ ಮನುಷ್ಯ ಸಹಾಯಕ ಆಗಬಾರ್ದು ಅಂತ ಏನೂ ತಪ್ಪೇನಿಲ್ಲ ಇದರಲ್ಲಿ. ನನ್ನ ಅನಿಸಿಕೆ ಹಾಗೆ, ಬೇರೆಯವರ ಅನಿಸಿಕೆ ಹೇಗೆ ನಮಗೆ ಗೊತ್ತಿಲ್ಲ. ಹಾಗೆಯೇ ತೆಂಗಿನಕಾಯಿ ಉಪಯೋಗ, ಒಂದು ತೆಂಗಿನಕಾಯಿ ಮಲೆನಾಡಿನಲ್ಲಿ ಒಂದು ಅದ್ಭುತ ಉಪಾಯ ಏನು ಮಾಡಿದ್ದಾರೆ ಅಂದರೆ, ಮದುವೆ ಆಗಿ ಹೋಗೋ ಹೆಣ್ಮಕ್ಳಿಗೆ 2 ತೆಂಗಿನ ಗಿಡ ಕೊಡ್ತಾರೆ. ಆ ತೆಂಗಿನಕಾಯಿ ಏನಾದರೂ 2 ನೀಟಾಗಿ ಬೆಳೆದ್ರೆ ಅವರ ಮನೆ ಸಮೃದ್ಧಿ ಮತ್ತು ಮಕ್ಕಳು ಆಗುತ್ತವೆ, ಫಲ ಬೆಳೆಯುತ್ತೆ, ಅವರ ಮನೆಯನ್ನು ಸಮೃದ್ಧವಾಗಿ ಬೆಳೆಯುತ್ತೆ ಅನ್ನೋದರ ಸಂಕೇತ ಕೂಡ ಇದೆ. ಇಲ್ಲಿ ನೋಡ್ಬೋದು, ಮಲೆನಾಡಲ್ಲಿ ಇಲ್ಲಿ ನೋಡ್ಬೋದು, ಮನೆ ಮುಂದೆ 2 ತೆಂಗಿನ ಗಿಡಗಳನ್ನು ನೆಟ್ಟಿರ್ತಾರೆ. ಅದು ಒಂದು ಒಣಗಿದರೆ ಇನ್ನೊಂದನ್ನು ಹಚ್ಕೊತಾರೆ. ಇಷ್ಟು ಪ್ರಸಿದ್ಧವಾಗಿದೆ. ಧನ್ಯವಾದಗಳು. ಸಾವಿತ್ರಿ ನಾಮತಿ, ಕವಿತ್ರಿ, ಧಾರವಾಡ. ನನ್ನ ಯೂಟ್ಯೂಬ್ ಲೈಕ್ ಆಗಿದ್ದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್.